ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ. ಆ ಥರ ವರ್ಕ್ ಮಾಡಿ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ, ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ. ಚಂದನ್ದು ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಹಾಗೆ ಅವರು ಕೂಡ ನನ್ನ ಸಪೋರ್ಟ್ ಮಾಡ್ತಾರೆ. ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇನ್ವಾಲ್ವ್ ಆಗ್ತೀವಿ. ಇನ್ನೊಂದು ಕೇಳಿದ್ರಿ ನೀವು ಅಮೆರಿಕಾಗೆ ಏನಕ್ಕೆ ಕರ್ಕೊಂಡೋಗಿಲ್ಲ ಅಂತ. ಅವಾಗ ಶೂಟಿಂಗ್ ಅಂದರೆ ಅವ್ರು ಹೇಳಿರೋದು ಅಮೇರಿಕಾಗೆ ಅವ್ರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ, ನೀವು ಎಲ್ಲೋ ರೀಸೆಂಟಾಗಿ ಎಲ್ಲೋ ಹೋಗಿ ಬಂದ್ರಲ್ಲ USA ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ ಹೌದು, ನಾನು USA ಟೂರ್ ಮಾಡ್ಕೊಂಡು ಬಂದೆ, ನಂಗೆ ಶೋಗಳಿತ್ತು, 8 ಶೋಗಳಿತ್ತು, ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ. ನಿವೇದಿತ ಅವರು ಅಂತ ಕೇಳಿದ್ರು. ಇಲ್ಲ ಸರ್, ಅವ್ರದ್ದು US ವೀಸಾ ಇರಲಿಲ್ಲ, US ಹೋಗೋಕ್ಕೆ ಸಪ್ರೇಟ್ ವೀಸಾ ಬರುತ್ತೆ, ಅದು ಅವ್ರಿಗೆ ಗೊತ್ತಿರ್ಬೋದು. ಅದೇ ಅಂದರೆ ಪಾಪ ಅವ್ರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ. US ವೀಸಾ ಸಿಗಬೇಕು ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ. ಇವಾಗ ನನ್ನ ಹತ್ರ ಇದೆ. ಹಾಗೆ US ವೀಸಾ ಸಿಕ್ಕಾದ್ಮೇಲೆ ನಾನು ಚಂದನ್ ಕೂಡ US ಹೋಗಿ ಬಂದಿದ್ದೀವಿ. ಸೊ ಆ ಟೈಮಲ್ಲಿ ವೀಸಾ ಇರಲಿಲ್ಲ ಕಾರಣ ಸೊ ಇವ್ರನ್ನ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ. ಆಮೇಲೆ ಸೋಲೋ ಟ್ರಿಪ್ ಅಂತ ಬಂದರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅದು ಎಷ್ಟೊಂದು ಜನ ಹೋಗ್ತಾರೆ ಟ್ರಿಪ್ ಹೋಗಿದ ತಕ್ಷಣ ಅಂತ ಯಾರ ಜೊತೆನೂ ಹೋಗಿದ್ದೀನಿ ಅದೆಲ್ಲ ಸುಳ್ಳು. ಯಾಕಂದರೆ ನಮ್ಮ ಕನ್ನಡಿಗರು ಇಲ್ಲಷ್ಟೇ ಅಲ್ಲ, ಪ್ರತಿ ವರ್ಲ್ಡಲ್ಲೂ ಇದ್ದಾರೆ, ಪ್ರತಿ ಕಡೆನೂ ಅಲ್ಲಿ ಹೋದಾಗಲೂ ಕೂಡ ಸಿಗ್ತಾರೆ, ಫೋಟೋಸ್ ತಗೊಳ್ತಾರೆ, ಸೆಲ್ಫಿ ತಗೊಳ್ತಾರೆ. ಈ ಥರ ಒಂದು ಸುಳ್ಳು ಸುದ್ದಿ ಎಷ್ಟು ಬೇಗ ಹರಡಿದೆ ಅಂದರೆ ಯಾರ ಜೊತೆ ಏನಾದ್ರು ಹೋಗಿದ್ರೆ ಕೂಡ ಅದು ಕೂಡ ಆವಾಗಲೇ ಹರಡಬೇಕು. ಸೊ ಇದೆಲ್ಲ ಸುಳ್ಳು. ಅವ್ರು ಕರೆಕ್ಟ್ ಹೇಳ್ದಂಗೆ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ. ಇಲ್ಲ, ಅವರು ಇವತ್ತವರೆಗೂ ನನಗೆ ಫೋನ್ ಏನು ಮಾಡಿಲ್ಲ. ನೆನ್ನೆ ಒಂದು ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ, ನನಗೆ ವಾಟ್ಸಪ್ಪಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಮೆನ್ಸ್ ರೈಟ್ಸ್ ಅಂದರೆ ಪುರುಷರ ರೈಟ್ಸು ಏನದು, ಪುರುಷರ ರೈಟ್ಸ್ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಹಕ್ಕು, ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸ್ಬೋದು ಇವಾಗ ಅಂತ. ಅಂದರೆ ಅವ್ರಿಗೆ ಸುಮ್ಮನಿರಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ನಾವಾಗೇ ಹೇಳ್ತಾ ಇದ್ದೀವಿ, ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಬೇಡ ಅಂತ ದೂರ ಹೋಗ್ತಾ ಇದ್ದೀವಿ. ಇನ್ನೇನು ಅದರಲ್ಲಿ ನಾನು ಹಕ್ಕೇನು ಚಲಾಯಿಸ್ಲಿ ಅಂದರೆ ಅವ್ರು ನನಗೆ ಐಡಿಯಾ ಕೊಡ್ತಿದ್ದಾರೆ, ಇಲ್ಲ ನೀನು ನೋಡು ಹಿಂಗೆ ಮಾಡ್ಬೋದು ಅಂತ ಐಡಿಯಾಗಳನ್ನ ಕೊಡ್ತಿದ್ದಾರೆ. ಇಲ್ಲ ಸರ್, ಇವಾಗ ನಾನು ಹೇಳ್ದಂಗೆ ಸರ್ ಇಲ್ಲಿವರೆಗೂ ಒಂದು ತಡ್ಕೊಂಡಿದ್ದೀವಿ ಸರ್, ಇಲ್ಲಿವರೆಗೂ ಸಾಕು, ಇಲ್ಲಿವರೆಗೂ ಏನೇನಾಯಿತು ಅಲ್ಲಿಗೆ ಮುಗಿಸ್ಬಿಡಿ. ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾಮೇಷನ್ ಕೇಸ್ನ ನಾವು ಅದು ಮೊರೆ ಹೋಗಲೇಬೇಕಾಗತ್ತೆ. ನನಗೆ ಅದು ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ. ಪ್ರಾಬಬ್ಲಿ ಅದು ಟಾರ್ಗೆಟ್ ಆಗ್ತಾರೆ. ಇವಾಗ ಎಷ್ಟೊಂದು ಕಡೆ ನಾವು ಹೋದರೂ ಕೂಡ ಮೋಸ್ಟ್ ಆಫ್ ದೆಮ್ ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ. ಇವಾಗ ಪ್ರಾಬಬ್ಲಿ ಅವಳು ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು, ಅವಳು ಬಟ್ಟೆ ಹಂಗಾಗ್ತಾಳೆ ಅದು ಸರಿ ಇಲ್ಲ. ಇವಾಗ ಚಂದನ್ಗೆ ನನಗೆ ಬಟ್ಟೆ ಹಾಕೋದ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಆ ಥರ ಹುಡುಗಿಯರಿಗೆ ಒಂದು ಟಾರ್ಗೆಟ್ ಆಗ್ತಾರೆ, ಇವಳಿಗೆ ಪಕ್ಕ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ. ಸೊ ಅದಕ್ಕೆ ನಿಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಅಮ್ಮಂದಿರಿರ್ತಾರೆ, ಅಕ್ಕ ತಂಗಿರಿರ್ತಾರೆ. ಅವರು ಇನ್ ಕೇಸ್ ಆ ಥರ ಸಿಚುವೇಶನ್ ಅವ್ರಿಗೆ ಬಂದಾಗಲೇ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ. ಇನ್ನು ಬೇರೆ ಯಾರು ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಆ ಥರ ಒಬ್ರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದಲ್ಲ, ನಿಜವಾಗ್ಲೂ ತಪ್ಪು. ಏನಕ್ಕೆ ಮಾಡ್ತಾರೆ ನಂಗೆ ಆ ಮೈಂಡ್ ಸೆಟ್ಟೇ ಅರ್ಥ ಆಗಲ್ಲ. ಇವಾಗ ನಾನು ಆಗಲಿ ಚಂದನ್ ಆಗಿರಲಿ ಏನೇ ಸಿಚುವೇಶನ್ ಬಂದಾಗಲೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ನಮ್ಮಿಬ್ಬರು ನಾವು ಯಾರ ಬಗ್ಗೆನೂ ಇಷ್ಟು 4 yearsಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ. ಏನೇ ನ್ಯೂಸ್ ಬಂದರೆ ಯಾವ್ದ್ರ ಬಗ್ಗೆನೂ ಗಾಸಿಪ್ ಮಾಡ್ತಿಲ್ಲ. ಸೊ ನಮಗೆ ಬೇರೆಯವ್ರು ಏನಾದರೂ ಗಾಸಿಪ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ. ಎಷ್ಟು ಕ್ರೂರತನ ಇರಬೇಕು ಅವ್ರ ಮೈಂಡ್ ಸೆಟ್ಟಲ್ಲಿ. ಒಬ್ರ ಬಗ್ಗೆ ಸುಳ್ಳು ಹೇಳಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋದು ಮಾಡಬೇಡಿ, ಅಷ್ಟೇ ಹೇಳೋಕ್ಕಾಗೋದು. ಏನು ಸೊ ಅಷ್ಟೇ. ಸೊ ಹಾಗೆ ಮತ್ತೆ ಫೈನಲ್ ಆಗಿ ಇನ್ನೊಂದು ಮಾತು, ಅದೇ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಇವಾಗ ಮೂರನೇ ವ್ಯಕ್ತಿ ಜೊತೆ ನಿವೇದಿತ ಅವ್ರ ಹೆಸರನ್ನು ಸೇರಿಸಿ ಯಾಕೆ ಈ ಒಂದು ವಿಕೃತವಾದಂಥ ಕಮೆಂಟ್ಸ್ಗಳು ಹಾಗೆ ಪೋಸ್ಟ್ಗಳನ್ನ ಮಾಡ್ತಾ ಇರೋರು ದಯವಿಟ್ಟು ಇದನ್ನು ನಿಲ್ಲಿಸಿ. ಇದು ಬರೀ ಇವರ ಜೀವನದ ಮೇಲೆ ಬೀಳುವಂಥ ಪರಿಣಾಮ ಅಲ್ಲ, ಅವರ ಫ್ಯಾಮಿಲಿ ಮೇಲೂ ಕೂಡ ಇದು ತುಂಬ ಪರಿಣಾಮವನ್ನು ಬೀರ್ತದೆ. ಅವ್ರಿಗೂ ಕೂಡ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಸೊ ಅವರು ಕೂಡ ಸ್ಕೂಲ್ಗಳಿಗೆ ಹೋಗ್ತಾರೆ. ಸೊ ಆ ಮಕ್ಕಳುಗಳ ಮನಸ್ಥಿತಿ ಕೂಡ ತುಂಬ ಹದಗೆಡುತ್ತೆ. ಸೊ ಈ ರೀತಿಯಾದಂತೆಲ್ಲ ವದಂತಿಗಳನ್ನ
ಕೇಳಿದಾಗ, ಯಾಕಂದರೆ ಇವಾಗಿನ ಜನ್ರೇಷನ್ ತುಂಬ ಫಾಸ್ಟ್ ಇದೆ, ಮಕ್ಳುಗಳಿಗೂ ಕೂಡ ಈ ಥರ ಸುದ್ದಿಗಳು ಗೊತ್ತಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಇಲ್ಲೇ ನಿಲ್ಲಿಸಿ. ನಿಮ್ಮಲ್ಲಿ ಮತ್ತೊಮ್ಮೆ ನೀವೇನೇ ಮಾಡಿ ಆಯಿತು, ನೀವು ನಮಗೆ ಸಪೋರ್ಟ್ ಮಾಡದೇ ಇರಿ, ಪರವಾಗಿಲ್ಲ, ದಯವಿಟ್ಟು ನಮ್ಮ ಮನಸ್ಸುಗಳಿಗೆ ನೋವು ಮಾಡಬೇಡಿ.